ಒಬ್ಬ ನಾಯಕನಾದವನಿಗೆ ಸಂಭಾಳಿಸಿಕೊಂಡು ಹೋಗುವ ಗುಣ ತುಂಬ ಮುಖ್ಯ. ಅದನ್ನು ಕಲಿಯೋದೇ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಕಲಿಬೇಕು. 13 ಪಕ್ಷಗಳನ್ನು ಕಟ್ಟಿಕೊಂಡು 6 ವರ್ಷ ನೆಮ್ಮದಿಯಾಗಿ ಅಧಿಕಾರ ನಡೆಸಿದ್ದವರು. ಈಗಿರುವ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ 6 ಪಕ್ಷಗಳನ್ನು ಕಟ್ಟಿಕೊಂಡು ಆರಾಮಾಗಿಯೇ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರು ಪಕ್ಷಗಳು ಹೋಗಲಿ 6 ಜನ ಪಕ್ಷೇತರ MLAಗಳನ್ನು ತಮ್ಮದೇ ಪಕ್ಷದ ಕೆಲವು ಶಾಸಕರನ್ನು ಸಂಭಾಳಿಸೋಕ್ಕಾಗದೆ ಹೈರಾಣಾಗ್ಬಿಟ್ರು. ಅದಕ್ಕೆಲ್ಲ ಕಾರಣ ಅವರ ಆಟಿಟ್ಯೂಡ್ ಅನ್ನೋದು ಕೆಲವರ ವಾದ. ಬೂಕಿನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ಭಾರತದ ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶುದ್ಧಾಂತಃಕರಣದಿಂದಲೂ ನಿರ್ವಹಿಸುತ್ತೇನೆಂದು. ಏನು ಕಡಿಮೆ ಇತ್ತು ಯಡಿಯೂರಪ್ಪನವರಿಗೆ? 30 ವರ್ಷಗಳ ಹೋರಾಟದ ಅನುಭವ ಇತ್ತು. ಪುರಸಭೆ ಮೆಂಬರ್ಶಿಪ್ನಿಂದ ಹಿಡಿದು ಉಪಮುಖ್ಯಮಂತ್ರಿ ಗಾದಿಯ ತನಕ ಎಲ್ಲಾನೂ ನೋಡಿದ್ರು. ಕರ್ನಾಟಕ ಬಿಜೆಪಿನ ತಿರುವಿ ಹಾಕಿ ಹುಡುಕಿದ್ರೂ ಕೂಡ ಇವರ ಅಧಿಕಾರವನ್ನ ಚಾಲೆಂಜ್ ಮಾಡಬಲ್ಲ ಇನ್ನೊಬ್ಬ ಲೀಡರ್ ಇರಲಿಲ್ಲ. ತಮ್ಮ ಸಕಲ ಸಂಪನ್ಮೂಲಗಳ ಸಮೇತ ಸೇವೆ ಒದಗಿಸೋದಕ್ಕೆ ಬಳ್ಳಾರಿ ಧಣಿಗಳು ಹೆಲಿಕಾಪ್ಟರ್ ಹತ್ಕೊಂಡು ಬಂದಿದ್ರು. ಕುಮಾರಸ್ವಾಮಿ ಅವರ ವಚನ ಭ್ರಷ್ಟತೆಗೆ ಕನಲಿದ, ಇವರ ಕಣ್ಣೀರಿಗೆ ಕರಗಿದ ಜನ ಕೈ ಬಿಚ್ಚಿ ಓಟು ಕೊಟ್ಟಿದ್ರು. ಕರೆದದ್ದೇ ಪುಣ್ಯ ಅಂದ್ಕೊಂಡ ಪಕ್ಷೇತರರು ಓಡೋಡ್ ಬಂದಿದ್ರು. ಇಟ್ ವಾಸ್ ಅ ಕೇಕ್ ವಾಕ್ ಫಾರ್ ಹಿಮ್. 1.5 ವರ್ಷ ಕೇಕ್ ವಾಕೇ ಆಗಿತ್ತು. ನಂತರ ಸಿಡಿದದ್ದು ಹೈದರಾಬಾದ್ ಬಂಡಾಯ. ಧರ್ಮರಾಜನಿಗೆ ಸಿಂಹಾಸನ ಕೊಡಿಸೋದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಪಟ್ಟಷ್ಟೇ ಕಷ್ಟನ ಯಡಿಯೂರಪ್ಪನವರಿಗೆ ಸಿಂಹಾಸನ ಕೊಡಿಸೋದಕ್ಕೆ ಈ ಘಣಿಧಣಿಗಳು ಪಟ್ಟಿದ್ರು. ಇಂಥ ಧಣಿಗಳೇ ಮೊಟ್ಟ ಮೊದಲು ರಣಕಹಳೆ ಊದಿದ್ದು. 30-35 ಜನ MLAಗಳನ್ನ ಕರ್ಕೊಂಡು ಹೋಗಿ ಹೈದರಾಬಾದ್ನ ಹೋಟೆಲ್ ಸೇರ್ಕೊಂಡು ಬಿಟ್ರು. ಏನಾವಾಗಿನ ಮಾತುಗಳು! ಅಬಾಬಾಬಾಬಾಬಾ. ಇದೇ ರೀತಿ ಮುಂದುವರೆದ್ರೆ ನಮಗೂ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ನಾಡಿನ ಉದ್ದಗಲಕ್ಕೆ ಪ್ರವಾಸ ಮಾಡಿ ಇವರು ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಜನರ ಮುಂದೆ ಬಹಿರಂಗವಾಗಿ ಹೇಳ್ತೀವಿ. ತತ್ಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಬೇಕು. ಜಗದೀಶ್ ಶೆಟ್ಟರ್ ನಾಯಕತ್ವಕ್ಕೆ ಬೆಂಬಲ ವ್ಯಕ್ತಪಡಿಸಬೇಕು. ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಸಚಿವ ಸಂಪುಟಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ತೀನಿ. ನೆನಪಿರಲಿ, ಇಷ್ಟೆಲ್ಲ ನಡೀತಿದ್ದಾಗ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನೆರೆ ನೀರು ಊರುಗಳಿಗೆ ನುಗ್ಗಿತ್ತು. ಜನ ಅಕ್ಷರಶಃ ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದು ನಿಂತಿದ್ರು. ಬೆಳೆ ದನಕರಗಳು ಕೊಚ್ಕೊಂಡು ಹೋಗಿದ್ವು. ಊರಿಗೆಲ್ಲ ಅನ್ನ ಕೊಡೋ ರೈತ ಹಸಿದ ಕಣ್ಣುಗಳಲ್ಲಿ ಸರ್ಕಾರದ ಕಡೆ ಸಹಾಯಕ್ಕಾಗಿ ಕೈ ಚಾಚಿದ್ದ. ಎದ್ದು ಬಿದ್ದು ಆತನ ಸಹಾಯಕ್ಕೆ ಹೋಗಬೇಕಾದವರು ಮಾತ್ರ ರೆಸಾರ್ಟ್ಗಳಲ್ಲಿ ಕುಂತು ಅಧಿಕಾರ ಬದಲಾವಣೆಯ ಮಾತಾಡ್ತಿದ್ರು. ಹಿಂಗೆ ಬಂಡೆದ್ದ ರೆಡ್ಡಿಪಾಳ್ಯದಲ್ಲಿ ಮುಖ್ಯವಾಗಿ ಕಾಣಿಸಿಕೊಂಡವರು ರೇಣುಕಾಚಾರ್ಯ. ನೆನಪಿರ್ಲಿ, ಅಡ್ರೆಸ್ಸಿಗೆರೆದಿದ್ದ ಈ ಜಂಗಮನನ್ನ ಯಡಿಯೂರಪ್ಪ ಹಾಲೆರೆದು ಬೆಳೆಸಿದ್ರು. ನರ್ಸ್ ಜಯಲಕ್ಷ್ಮಿ ಕೇಸ್ನಲ್ಲಿ ಮಾನ ಮರ್ಯಾದೆ ಬೀದಿಗೆ ಬಿದ್ರು. ಯಡಿಯೂರಪ್ಪನವರು ಇವರ ಕೈ ಬಿಡಲಿಲ್ಲ. ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಟ್ರು. ಗೆಲ್ಲೋದಕ್ಕೆ ಇನ್ನೂ ಏನೇನೋ ಕೊಟ್ರಂತೆ. ಇಂಥ ರೇಣುಕಾಚಾರ್ಯರೇ ಬಂಡೆದ್ರು ಅಂದ ಮೇಲೆ ಏನೋ ಇರಲೇಬೇಕಲ್ಲ. ಎಸ್, ಸಿಂಹಾಸನ ಏರ್ತಿದ್ದಂತೆ ಯಡಿಯೂರಪ್ಪ ಏಣಿಯನ್ನೇ ಒದ್ದು ಬಿಟ್ರು. ಹೊಳೆ ದಾಟಿದ ಮೇಲೆ ಅಂಬಿಗನ ಮಿಂಡ ಅಂದ್ರು ಅನ್ನೋದು ಇವರ ಆರೋಪ ಆಗಿತ್ತು. ಅದ್ಯಾಕೋ ಏನೋ ಯಡಿಯೂರಪ್ಪನವರಿಗೆ ಜಗದೀಶ್ ಶೆಟ್ಟರ್ ತಮ್ಮ ಕುರ್ಚಿಗಿರುವ ಏಕೈಕ ಥ್ರೆಟ್ಟು ಅಂತ ಮೊದಲಿನಿಂದಾನೂ ಅನ್ನಿಸ್ಬಿಟ್ಟಿತ್ತು. ಪಾಪ, ಮುಂದೆ ಬಂದರೆ ಹಾಯಲಾರದ, ಹಿಂದೆ ಬಂದರೆ ಒದೆಯಲಾರದ ನಿರುಪದ್ರವಿ ಪುಣ್ಯಕೋಟಿ ಇದು. ತಾವು ಲಿಂಗಾಯತ ಕೋಮಿನ ಏಕೈಕ ನಾಯಕ ಅನ್ನೋ ಭ್ರಮೆಗೆ ಬಿದ್ದ ಯಡಿಯೂರಪ್ಪನವರಿಗೆ ಲಿಂಗಾಯತರೇ ಆಗಿರೋ ಶೆಟ್ಟರ್ ಇವತ್ತಲ್ಲ ನಾಳೆ ತಮಗೆ ಕಾಂಪಿಟೇಟರ್ ಅನ್ನೋ ಯೋಚನೆ ಬಂತೋ ಏನೋ. ಸರ್ಕಾರದಲ್ಲಿ ಆಯಕಟ್ಟಿನ ಮಂತ್ರಿಗಿರಿ ಅನುಭವಿಸೋ ಎಲ್ಲ ಯೋಗ್ಯತೆ ಇದ್ದ ಇವರನ್ನ ಕರ್ಕೊಂಡು ಬಂದು ಸ್ಪೀಕರ್ ಕುರ್ಚಿಲಿ ಕೂಡಿಸಿ ರಬ್ಬರ್ ಸ್ಟ್ಯಾಂಪ್ ಮಾಡಿಬಿಟ್ರು. ಇದೇ ಜಗದೀಶ್ ಶೆಟ್ಟರ್ನ ಹೈದರಾಬಾದ್ಗೆ ಕರ್ಕೊಂಡು ಹೋದ ರೆಡ್ಡಿಗಳು
ಇವರೇ ನಮ್ಮ ಲೀಡರ್, ಶೆಟ್ಟರ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಟದ್ದು. ಹಾಗೆ ಬಂಡೆದ್ದವರ ಇನ್ನೊಂದು ಇಂಪಾರ್ಟೆಂಟ್ ಡಿಮ್ಯಾಂಡ್ ಅಂದ್ರೆ ಅವರೊಬ್ಬರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು. ಶೋಭಾ ಕರಂದ್ಲಾಜೆ, ನೋ ಡೌಟ್ ಈ ಹೆಣ್ಣು ಮಗಳು ಓದಿಕೊಂಡವರು, ಜನರ ಕಷ್ಟ ತಿಳ್ಕೊಳ್ಳೋ ಮನಸ್ಸು, ಅದಕ್ಕೆ ಪರಿಹಾರ ಕೊಡೋ ಚಾಣಾಕ್ಷತೆ ಎರಡೂ ಇದ್ದವರು. ಆದರೆ ಯಡಿಯೂರಪ್ಪನವರ ಬೆಂಬಲ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಡಬಾರದ ಆಟನೆಲ್ಲ ಆಡಿಬಿಟ್ರು ಅನ್ನೋದು ರೆಡ್ಡಿ ಪಾಳೆಯದ ಆರೋಪವಾಗಿತ್ತು. ಇಂಥ ಕೆಲವು ಬೇಡಿಕೆ ಇಟ್ಕೊಂಡು ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಕೆಡವಬೇಕು ಅಂತ ಇವರು ಹೊರಟಿದ್ರು. ಬೆಂಬಲಕ್ಕೆ ಬಿಜೆಪಿ ಪಾಲಿನ ಅಮ್ಮ ಸುಷ್ಮಾ ಸ್ವರಾಜ್ ಇದ್ರು. ರಾಜಿ ಸಂಧಾನಗಳಾದವು. ಜಗದೀಶ್ ಶೆಟ್ಟರ್ನ ಮಂತ್ರಿ ಮಾಡೋದು ಅನ್ನೋ ತೀರ್ಮಾನ ಆಯಿತು. ಶೋಭಾ ಕರಂದ್ಲಾಜೆ ಅವರನ್ನ ಕೆಳಗಿಳಿಸೋ ನಿರ್ಧಾರನೂ ಆಯಿತು. ಆವತ್ತು ಯಡಿಯೂರಪ್ಪನವರು ಅಂಬಾ ಅಂತ ಅತ್ತದ್ದು. ಅದು ಮುಖ್ಯಮಂತ್ರಿಗಳು 2.5 ವರ್ಷಗಳಲ್ಲಿ ಎದುರಿಸಿದ ಮೂರನೇ ಬಂಡಾಯ. ಮೊದಲ 2 ಸಲ ಭಿನ್ನಮತ ಎದ್ದಾಗ ಯಡಿಯೂರಪ್ಪನವರನ್ನ ಕೆಲವು ಕಿಡಿಗೇಡಿ ಶಾಸಕರು ಸರಿಯಾಗಿ ಆಡಳಿತ ನಡೆಸೋದಕ್ಕೆ ಬಿಡದೆ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಮಾತುಗಳಿದ್ವು. ಆದರೆ 3ನೇ ಸಲ ಶಾಸಕರು ರೆಸಾರ್ಟ್ ಸೇರಿಕೊಂಡ ನಂತರ ಈ ಮನುಷ್ಯನಲ್ಲೇ ಏನು ಮಿಸ್ಟೇಕ್ ಇದೆ, ಇಲ್ಲಿದ್ದರೆ MLAಗಳು ಯಾಕೆ ಹಾಗೆ ಮಾಡ್ತಾರೆ ಅಂತ ರಾಜಕೀಯ ತಿಳಿದವರು ಮಾತಾಡಿಕೊಳ್ಳೋದಕ್ಕೆ ಶುರು ಮಾಡಿದರು. ಹಾಗಾದರೆ ಈ ಮಿಸ್ಟೇಕ್ ಏನು? ಮೊದಲ ಸಲ MLA ಆದಾಗಲೇ ಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿದ ಶಾಸಕರು ಯಡಿಯೂರಪ್ಪನವರಿಗೆ ಕೃತಜ್ಞರಾಗೋದು ಬಿಟ್ಟು ಬಂಡಾಯ ಎದ್ದದ್ಯಾಕೆ? ಚಿಕ್ಕ ಬ್ರೇಕ್ ನಂತರ ಈ ಬಗ್ಗೆ ಮಾತಾಡೋಣ.